ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ವೈದ್ಯರನ್ನ ಗುರುತಿಸಿ ಅವರಿಗೆ ವೈದ್ಯರತ್ನ ಅನ್ನುವಂಥ ಅವಾರ್ಡ್ ಅನ್ನ ಕೊಡಮಾಡುವಂಥ ಅದ್ಭುತವಾದಂತಹ ಕಾರ್ಯಕ್ರಮ. ಇಲ್ಲಿ ವೈದ್ಯರು ಬೇರೆ ಬೇರೆ ರೀತಿಯಾದಂತಹ ವೈದ್ಯರಿದ್ದಾರೆ. ಜೊತೆಗೆ ಕಾಯಿಲೆ ಅಂತ ಅಂದಮೇಲೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ಕಾಯಿಲೆಯನ್ನ ಗುಣಪಡಿಸುವಂಥ ಅನೇಕ ವಿಧಾನಗಳನ್ನ ಕೂಡ ನೀವು ಗಮನಿಸಿದ್ದೀವಿ. ಇಲ್ಲಿ ನಮ್ಮ ಜೊತೆ ಒಬ್ರು ವಿಶಿಷ್ಟವಾದಂಥ ವೈದ್ಯರಿದ್ದಾರೆ. ಇವರು ಆಕ್ಚುಲಿ ವೈದ್ಯರಲ್ಲ, ಬದಲಿಗೆ ಈಸ್ ಅ ಹೀಲರ್, ಕಾಸ್ಮಿಕ್ ಹೀಲರ್ ಇದ್ದಾರೆ, ಹಿಮಾಲಯನ್ ಯೋಗಿ. ಇವ್ರ ಹೆಸರು ಅಘೋರಿ ಚಿದಂಬರ್ ಯೋಗಿ ಅಂತ. ಇವ್ರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಇವತ್ತು ಅವರಿಗೆ ಅವಾರ್ಡ್ ಕೂಡ ಸಿಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಜೊತೆಗೆ ಈ ಕಾಸ್ಮಿಕ್ ಹೀಲಿಂಗ್ ಬಗ್ಗೆ ಕೂಡ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಕೂಡ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ವೈದ್ಯರತ್ನ ಅನ್ನುವಂಥ ಒಂದು ಅವಾರ್ಡ್ ಸಿಗ್ತಾ ಇದೆ, ನಿಮಗೆ ಹೇಗೆ ರೈಟ್ ನಾವು ಏನು ಫೀಲ್ ಆಗ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ಆ್ಯಕ್ಚುಲಿ ನಾವು ಬೇಸಿಕಲಿ ಏನಂತ ಹೇಳಿದ್ರೆ ನಮ್ಮ ಐಡೆಂಟಿಟಿ ಎಲ್ಲೂ ನಾವು ತೋರಿಸ್ಪಡಿಸ್ಕೊಳ್ಳಲ್ಲ. ಅದನ್ನು ಅಷ್ಟರ ಮಟ್ಟಿಗೆ ಈ ಮೀಡಿಯಾಸ್, ಸಿಗ್ನೇಚರ್ ಮೀಡಿಯಾಸ್ನವರು ಫೈಂಡ್ ಔಟ್ ಮಾಡಿಬಿಟ್ಟು ನಮಗೆ ಕರೆದು ಒಂದು ಅವಾರ್ಡ್ ಕೊಡ್ತಿದ್ರು ಅಂದರೆ ದಟ್ ಈಸ್ ದ ಸ್ಪೆಷಲ್ ಒನ್ ನಮಗೋಸ್ಕರನೇ. ಜೊತೆಗೆ ನಮ್ಮದು ಬೇಸಿಕಲಿ ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ವೈಸ್ ನೋಡಿದರೆ ಫಿಸಿಕಲ್ ಆ್ಯಂಡ್ ಮೆಂಟಲ್ ರಿಲೇಟೆಡಾಗಿ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೇವೆ. ಆ ರಿಲೇಟೆಡ್ ಆಗಿ ಭಾಳಷ್ಟು ಜನ ನಮ್ಮ ಪೇಷಂಟ್ಸ್ಗಳೇನಿದ್ದಾರೆ ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟು ಎಲ್ಲೂ ಕಡೆ ಅವರಿಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಕೊನೆಯಲ್ಲಿ ನಮ್ಮಲ್ಲಿ ಬಂದು ಹೀಲ್ ಆಗಿದ್ದಾರೆ. ಸೊ ನಮಗೆ ಅದೇ ದೊಡ್ಡ ಖುಷಿಯಾದ ವಿಷಯ. ಕಾಸ್ಮಿಕ್ ಹೀಲಿಂಗ್ ಅಂದ್ರೆ ಒಂದು ಸಾಮಾನ್ಯ ಐ ಆಮ್ ಲೇ ಮ್ಯಾನ್, ನನಗೇನು ಅರ್ಥ ಆಗಲ್ಲ ಅಂತ ಅನ್ಕೊಳ್ಳಿ, ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಜೊತೆಗೆ ಯಾವ ರೀತಿಯ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಸಿಂಪಲ್ ಪ್ರೊಸೀಜರ್ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ, ಓಕೆ, ಈ ರಿಲೇಟೆಡ್ ಆಗಿ ಇವು ಮೂರನ್ನು ಇಟ್ಸ್ ಅ ಕಾಂಬಿನೇಷನ್ ಆಗಿ ಎವ್ರಿಥಿಂಗ್ ಟುಗೆದರ್. ಹೌದು, ಇದನ್ನ ಮಾಡ್ಕೊಂಡ್ಬಿಟ್ಟು ಅದನ್ನ ಸಿಂಪಲ್ ಧ್ಯಾನದ ಮುಖಾಂತರ ನಾವು ಹೇಳ್ಕೊಡ್ತೇವೆ. ಜೊತೆಗೆ ಇದರಲ್ಲಿ ಏನಂತ ಹೇಳಿದ್ರೆ ಊಟದ ಪದ್ಧತಿ ಹೇಗೆ ಏನು ಅಂತ ಹೇಳ್ತೇವೆ. ಅದಷ್ಟನ್ನು ಅವರು ಫಾಲೋ ಅಪ್ ಮಾಡ್ಬಿಟ್ಟ ಅಂದ್ರೆ ಅವ್ರಿಗೆ 100% ಕ್ಯೂರ್ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಬಂದಿರತಕ್ಕಂಥ ಡಯಾಬಿಟಿಸ್ ಅಟ್ ಪ್ರೆಸೆಂಟ್ ನಾವು ಇದು ಮಾಡ್ತಾ ಇರೋದು ಮಧುಮೇಹ ನಿರ್ಮೂಲನಾ ಆಂದೋಲನವನ್ನು ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ. ಭಾಳಷ್ಟು ಜನಕ್ಕೆ ಹೀಲಿಂಗ್ ಆಗಿದೆ. ಜೊತೆಗೆ ಭಾಳಷ್ಟು ಫಾರಿನಲ್ಲಿ ಕೂಡ ನಮ್ಮ ಕ್ಲೈಂಟ್ಸ್ ಇದ್ದಾರೆ. ಭಾಳಷ್ಟು ಜನ ಭಾಳಷ್ಟು ಎಫೆಕ್ಟಿವ್ ಆಗಿ ನಡೀತಾ ಇದೆ. ಓಕೆ, ಕಾಸ್ಮಿಕ್ ಹೀಲಿಂಗ್, ಡ್ಯೂ ಥಿಂಕ್ ಇಟ್ಸ್ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಈ ಚಕ್ರ ಇದೆಲ್ಲವೂ ಕೂಡ ಐ ಥಿಂಕ್ ಇನ್ವಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಅಷ್ಟೊಂದು ನಾಲೆಜ್ ಇಲ್ಲ, ಬಟ್ ಆದರೂ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ. ಸೊ ಜನರ ರೆಸ್ಪಾನ್ಸ್ ಹೇಗಿದೆ? ಬಿಕಾಸ್ ಅದು ಇರೋದು ದಾವಣಗೆರೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಜನರ ರೆಸ್ಪಾನ್ಸ್ ಹೇಗಿದೆ? ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ? ನಿಜ, ನೀವು ಕೇಳ್ತಿರೋದು 100% ಸತ್ಯ. ಇದು ಆ್ಯಕ್ಚುಲಿ ಆ ಟೈಪಲ್ಲಿ ಹೋಗ್ಬಿಟ್ಟು ನೋಡಿದರೆ ಬೆಂಗಳೂರು ಸೈಡಲ್ಲಿ ನಾರ್ತ್ ಸೈಡಿಂದ ಭಾಳಷ್ಟು ಜನ ಬಂದಿದ್ದಾರೆ. ನಾರ್ತಲ್ಲಿ ರಿಲೇಟೆಡ್ ಟು ದಿಸ್ ಪ್ರೊಸೀಜರ್ ಭಾಳಷ್ಟು ಹಿಮಾಲಯ ರಿಲೇಟೆಡ್ ಆಗಿ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಗುರುಗಳು ಭಾಳಷ್ಟು ಜನ ಇದ್ದಾರೆ. ಆದರೆ ದಾವಣಗೆರೆ ಬೇಸ್ಡ್ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ವಾಟ್ ಈಸ್ ಮೀನಿಂಗ್ ಬೈ ಹೀಲಿಂಗ್ ಆ್ಯಂಡ್ ಹೀಲಿಂಗ್ ಪ್ರೊಸೀಜರ್ ಅವರಿಗೆ ಐಡಿಯಾ ಇಲ್ಲ. ಅದನ್ನ ನಮಗೆ ಏನಂತೇಳಿ ನಮ್ಮ ಗುರುಗಳ ಆದೇಶ ಆಗಿದೆ. ಮಾವತರ್ ಬಾಬಾಜಿ ರಿಲೇಟೆಡ್ ಆಗಿ ನಮಗೆ ಒಂದು ಅವ್ರ ದರ್ಶನ ಆದಮೇಲೆ ಅವರು ಮಾಡಿಸ್ತಾ ಇರೋದು. ಅವರ ಆ ಮಾರ್ಗದರ್ಶನದಲ್ಲಿ ನಾವು ಆ್ಯಸ್ ಎ ಏನಂತೇಳಿ ನಮ್ಮ ಚಾನಲ್ ಟೈಪಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು. ಫ್ರಂಟ್ ನಾವಿರ್ತೀವಿ, ಬಟ್ ಬ್ಯಾಕ್ ಸೈಡ್ ಅವರೇ ಎಲ್ಲದೂ ಕೂಡ ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಏನಂತ ಹೇಳಿದ್ರೆ ಅವರಿಗೆ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್, ಅವ್ರು ಕೇಳೋದು ಒಂದೇ, ಹೌ ಇಟ್ ಈಸ್ ಪಾಸಿಬಲ್ ಅಂತೇಳಿ. ಬಟ್ ಯಾವಾಗ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ಆಫ್ಟರ್ ಸಮ್ ಸೆಷನ್ಸ್ ಎಸ್ 100%. ಅದು ಆದಮೇಲೆ ನಮ್ಮಲ್ಲಿ ಬಂದಿರತಕ್ಕಂಥ ಏನು ಪೇಷಂಟ್ಸ್ ಇದ್ದಾರೆ ಅವರಿಗೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನಕ್ಕೆ ಇನ್ನೂ ಅವರು ಬೇರೆಯವರಿಗೆ ಹೇಳ್ತಾ ಇದ್ದಾರೆ. ಸೊ ನಮಗೆ ಅದೊಂದು ಖುಷಿಯಾದ ವಿಚಾರ. ಇನ್ನೂ ಚೆನ್ನಾಗಿ ಇದೊಂದು ಭಾಳಷ್ಟು ಜನಕ್ಕೆ ಸ್ಪ್ರೆಡ್ ಆಗಲಿ, ಭಾಳಷ್ಟು ಜನಕ್ಕೆ ಸಿಗಲಿ ಅನ್ನೋದು ನಮ್ಮ ಗುರುಗಳ ಒಂದು
ನಿಜ. ಎಷ್ಟೋ ಮೆಡಿಸಿನ್, ಮಾತ್ರೆ ಜೊತೆಯಲ್ಲಿ Side effects ಎಲ್ಲವನ್ನು ತಗೊಂಡ ನಂತರ ಕೊನೆಯಲ್ಲಿ ಮನುಷ್ಯನಿಗೆ ರಿಯಲೈಸ್ ಆಗೋದು ಇಟ್ಸ್ ಎವ್ರಿಥಿಂಗ್ ಹಿಯರ್ ಅಂತ, ಕಂಟ್ರೋಲ್ ಬೈ ಹಿಯರ್ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮನಸ್ಸೇ ಆ್ಯಕ್ಚುಲಿ ಎಲ್ಲವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರೋವಾಗ ವೈ ವಿ ಆರ್ ಗೋಯಿಂಗ್ ಫಾರ್ ಅದರ್ ಮೆಡಿಸಿನ್ಸ್? ದಟ್ ಈಸ್ ಏನಂತ ಹೇಳಿದ್ರೆ ಅಡಿಕ್ಷನ್ ಅಂತ ಹೇಳ್ತೇವೆ. ಇವಾಗ ಅಟ್ ಪ್ರೆಸೆಂಟ್ ಏನಂತ ಹೇಳಿದ್ರೆ ಟ್ಯಾಬ್ಲೆಟ್ಸು ಆಕ್ಚುಲಿ ನಾವು ಅವರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಅಲೋಪತಿಕ್ ಇಲ್ಲ, ಇಟ್ಸ್ ಒನ್ ವೇ ಆಫ್ ಟ್ರೀಟಿಂಗ್. ಬಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಬರೋದು ಪೇಷಂಟ್ಸ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಎಸ್ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀರಾ, ಅವರಿಗೆ ಧ್ಯಾನ ಒಂದು ಸೈಡ್ ಆದರೆ ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್, ಜೊತೆಗೆ 100% ಇದೆ. ಬಟ್ ಆದ್ರೂ ಕೂಡ ದೇ ಗೋ ಫಾರ್ ಟ್ಯಾಬ್ಲೆಟ್ಸ್. ಇಮಿಡಿಯೇಟ್ ಆಗ್ಬೇಕು, ದಟ್ ಇಸ್ ದ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಸೊ ಏನಂತ ಹೇಳಿದ್ರೆ ಅವು ಒಂದು ಸ್ಟೆಪ್ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅವ್ರದ್ದು ಏನೇನು ಇರೋ ಪ್ರೋಗ್ರಾಮ್ ಎಲ್ಲದೂ ಕೂಡ ಪ್ರಾಬ್ಲಮ್ ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ಓಕೆ. ಸೊ ದಾವಣಗೆರೆಯಿಂದ ಬೆಂಗಳೂರಿನ ತನಕದ ಈ ಪಯಣ, ಅದರ ಜೊತೆಯಲ್ಲಿ ವೈದ್ಯರತ್ನ ಅನ್ನುವಂಥ ಒಂದು ಅದ್ಭುತವಾದಂಥ ಅವಾರ್ಡ್ ಈಗ ನಿಮ್ಮನ್ನು ಸೇರ್ತಾ ಇದೆ. ಈ ಕೆಲಸ ಕಾಸ್ಮಿಕ್ ಹೀಲಿಂಗ್ ಅನ್ನುವಂಥ ಕೆಲಸ ನೀವಾಗಲೇ ಹೇಳಿದ್ರಿ, ನಿಮ್ಮ ಹಿಂದೆ ಒಂದು ಸಣ್ಣ ಜ್ಯೋತಿ ಇದೆ, ಅದರ ಮೂಲಕ ನೀವು ಮುಂದುವರಿತಾ ಇದ್ದೀರಾ ಅಂತ. ಸೊ ಆ ಕೆಲಸ ಮುಂದುವರಿತಾನೆ ಇರಲಿ, ಅನೇಕರಿಗೆ ನಿಮ್ಮ ಮುಖಾಂತರ ಹೀಲಿಂಗ್ ಆಗಲಿ, ದ ರಿಯಲ್ ಹೀಲಿಂಗ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಆಗಮಿಸಿದ್ದಕ್ಕೆ. ಅದರ ಜೊತೆಯಲ್ಲಿ ಕಂಗ್ರ್ಯಾಚುಲೇಷನ್ಸ್ ವೈದ್ಯ ರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಡಾಕ್ಟರ್ ದಿನೇಶ್ ಅಘೋರಿ ಚಿದಂಬರ ಯೋಗಿ, ಡಾಕ್ಟರ್ ದಿನೇಶ್ ಕುಮಾರ್ BN, ಅಘೋರಿ ಚಿದಂಬರ ಯೋಗಿ. ಇವರ ವಯಸ್ಸು 39 ವರ್ಷ. ಕಾಸ್ಮಿಕ್ ಹೀಲಿಂಗ್ ಸ್ಪೆಷಲಿಸ್ಟ್. ತಮ್ಮ 5 ವರ್ಷದ ಸೇವಾ ಜೀವನದಲ್ಲಿ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ, ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಯಂತಹ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ತಮ್ಮ ಭಗವತಿ ಕಾಸ್ಮಿಕ್ ಹೀಲಿಂಗ್ ಸೆಂಟರ್ ಮೂಲಕ ಸರಿಸುಮಾರು 1,000ಕ್ಕೂ ಅಧಿಕ ಮಂದಿಯನ್ನು ಗುಣಪಡಿಸಿದ್ದಾರೆ. ಇವರ ಹೆಸರೇ ಡಾಕ್ಟರ್ ದಿನೇಶ್ ಕುಮಾರ್ BN. ಆದರೆ ರೋಗಿಗಳ ಪಾಲಿಗೆ ಅಘೋರಿ ಚಿದಂಬರ ಯೋಗಿ ಎಂದೇ ಚಿರಪರಿಚಿತರು. ಹುಟ್ಟಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ. ತಂದೆ BD ನೇಮನಾಯಕ್, ತಾಯಿ ಶಕುಂತಲಾಬಾಯಿ. ಓದಿದ್ದು MSc MEd. ಮಹಾ ಅವತಾರ್ ಬಾಬಾಜಿಯವರ ಮಾರ್ಗದರ್ಶನದಲ್ಲಿ ಯೋಗ ಹಾಗೂ ನ್ಯಾಚುರೋಪತಿ ಅಭ್ಯಾಸ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಆರೋಗ್ಯ ಸಂಬಂಧಿ ಉಚಿತ ಕ್ಯಾಂಪ್ಗಳನ್ನು ನಡೆಸುವುದು ಸೇರಿದಂತೆ ಸಾಕಷ್ಟು ವಿವಿಧ ಸೋಷಿಯಲ್ ಸರ್ವಿಸ್ಗಳಲ್ಲಿ ಸದಾ ಬ್ಯುಸಿಯಾಗಿರೋ ಡಾಕ್ಟರ್ ದಿನೇಶ್ ಕುಮಾರ್ BN ಅಂದರೆ ಅಘೋರಿ ಚಿದಂಬರ ಯೋಗಿ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ 2025 ನೀಡಿ ಗೌರವಿಸೋದಕ್ಕೆ ಹೆಮ್ಮೆ ಪಡ್ತಾ ಇದೆ.